ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನೀನು ವೈಶ್ವಕ ಪ್ಲ್ಯಾನ್ ಉಲ್ಟಾ ಹೊಡೆದು ಈ ಕಡೆ ಕೆ ವೈಶ್ವಕ ಇಬ್ಬರು ಕೂಡ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಬೇಕಿತ್ತು. ಅಷ್ಟರಲ್ಲಿ ಇಬ್ಬರು ಕೂಡ ಬಚಾವಾಗಿದ್ದಾರೆ. ಫೈನಲಿ ಇನ್ನೂ ತೂಗುಗತಿ ಹಾಗೆ ಇದೆ, ಬಟ್ ಬ್ಲಂಡರ್ ಆಗದ ಫೈನಲಿ ನಾರಾಯಣ ಶಾಸ್ತ್ರಿಗಳಿಗೆ ತನ್ನ ಮಗ ರಾಮಾಚಾರಿ ತನ್ನ ಕೊಲ್ಲೋಗಿ ಬಂದಿದ್ದ ಅನ್ನೋದು ಗೊತ್ತಾಗಿದೆ. ಆದರೆ ಅವರ ಮನಸ್ಸಿಗೆ ಕೂತದೆ, ಇದು ನನ್ನ ಮಗ ರಾಮಾಚಾರಿ ಅಲ್ಲ, ನನ್ನ ಮಗ ರಾಮಾಚಾರಿ ಈ ರೀತಿ ಮಾಡೋದಕ್ಕೆ ಸಾಧ್ಯ ಇಲ್ಲ, ಇದೇನೇ ಇದ್ರೂ ನನ್ನ ಮಗನ ವೇಷದಲ್ಲಿರೋ ಯಾವುದೋ ಭೂತ ಯಾಕೆ ಬಂದಿದೆ, ಈ ಮನುಷ್ಯ ರಾಮಾಚಾರಿ ಅಲ್ಲ ಅಂತ ನಾನು ಹೇಳಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ಬಟ್ ಅವರಿಂದ ಸಾಧ್ಯ ಆಗ್ತಿಲ್ಲ. ಈ ಕಡೆ ಚಾರು ಜಾನಕಿ ಇಬ್ಬರು ಕೂಡ ಮಗನ ಬಗ್ಗೆನೇ ಮಾತಾಡ್ತಿದ್ದಾರೆ. ಎಲ್ಲ ಸರಿ ಹೋಗುತ್ತೆ ಅಂತ ಸೊಸೆಗೆ ಹೇಳ್ತಿದ್ರೆ ಏನು ಸರಿ ಹೋಗುತ್ತೋ ಏನು ಅಂತ ಚಾರು ಹೇಳ್ತಿದ್ದಾಳೆ. ನಂತರ ಈ ಕಡೆ ಈ ಮನೇಲಿರೋದು ನಮ್ಮ ರಾಮಾಚಾರಿ ಅಲ್ಲ, ಅವನ ಥರ ಇರೋ ಯಾವುದೋ ಭೂತ ಯಾರಿರ್ಬೋದು, ಇವನು ಯಾಕೆ ಬಂದಿರ್ಬೋದು ಅಂತ ನಾರಾಯಣ ಶಾಸ್ತ್ರಿಗಳು ಥಿಂಕ್ ಮಾಡ್ತಿದ್ದಾರೆ. ಆ ಕಡೆ ಜೈಲಲ್ಲಿ ರಾಮಾಚಾರಿ ಅವರ ಫ್ರೆಂಡ್ ಜೈಲಿಂದ ಬಿಡುಗಡೆ ಆಗ್ತಿದ್ದಾರೆ. ಆಗ ರಾಮಾಚಾರಿಗೆ ಒಂದು ತಲೆ ಹೊಡುತ್ತೆ. ಈ ಕಡೆ ನಾನು ಲೆಟರ್ನ ಬರೆದು ಅದನ್ನು ಚಾರು ಮೇಡಮ್ಗೆ ಇವ್ರ ಕೈಯಿಂದ ತಲುಪಿಸಿದ್ರೆ ಖಂಡಿತ ನಾನು ಇಲ್ಲಿಂದ ಆಚೆ ಹೋಗ್ಬೋದು ಅಂತ, ಅದಕ್ಕೋಸ್ಕರನೇ ಒಂದು ಲೆಟರ್ ಬರ್ಕೊಡ್ತೀನಿ, ಅದನ್ನು ವ್ಯಕ್ತಿ ಕೈಲಿ ಹೇಳಿ ಚಾರು ಮೇಡಮ್ಗೆ ತಲುಪಿಸ್ತೀರಾ ಅಂತ ಫ್ರೆಂಡ್ನ ಕೇಳಿದ್ದಕ್ಕೆ ಖಂಡಿತ ಬರೆದುಕೊಡು ಅಂತ ಹೇಳ್ತಾರೆ. ನಂತರ ಈ ಕಡೆ ರಾಮಾಚಾರಿ ತಾನು ಮನೆಯಿಂದ ಹೊರಟಿದ್ದು, ಆನಂತರ ಯಾರೋ ತಲೆ ಮೇಲೆ ಹೊಡೆದಿದ್ದು, ಆನಂತರ ತಾನು ಜೈಲಲ್ಲಿದ್ದಿದ್ದು, ಆನಂತರ ತನ್ನನ್ನು ಶಿಕ್ಷೆ ಆಗಿದೆ ಅಂತ ಹೇಳಿ ಏನೂ ಹೇಳದೆ ಕೇಳದೆ ಜೈಲಿಗೆ ಕರ್ಕೊಂಡು ಬಂದಿದ್ದು. ಯಾವ ಜೈಲು ಅಂತ ಗೊತ್ತಿಲ್ಲ, ಹಾಗೆ ತನ್ನ ಕೈದಿ ಜೊತೆಗೆ ಎಲ್ಲರೂ ಕೂಡ ಅಲ್ಲಿ ನನ್ನ ರಾಮಾಚಾರಿ ಅಂತ ಕರೆಯಲ್ಲ, ಕೆ ಅಂತ ಕರೀತಾರೆ, ಏನು ಅಂತ ಗೊತ್ತಿಲ್ಲ. ಎಲ್ಲರೂ ನನ್ನ ರೌಡಿ ಅಂತಾರೆ, ಕೊಲೆಗಾಡಕ ಅಂತಾರೆ. ಯಾರಿಗೆಷ್ಟು ಹೇಳಿದ್ರು ಕೂಡ ಯಾರೂ ನನ್ನ ಮಾತನ್ನು ನಂಬ್ತಿಲ್ಲ. ಈ ಮಾತನ್ನು ಕೇಳಿಸ್ಕೊಂಡಿದ್ದೆ ಗಾಬರಿ ಆಗಬೇಡಿ, ಆರಾಮಾಗಿರಿ. ಈ ಒಂದು ವಿಷಯ ತಲುಪಿದ ತಕ್ಷಣ ಯೋಚನೆ ಮಾಡಿ ಏನು ಮಾಡಬೇಕು ಅಂತ ತಿಳ್ಕೊಂಡು ನನ್ನನ್ನು ಬಂದು ಭೇಟಿ ಮಾಡಿ ಅಂತ ಎಲ್ಲ ಅಡ್ರೆಸ್ ಸಮೇತ ಬರೆದುಕೊಟ್ಟಿದ್ದಾನೆ. ಆ ಒಂದು ಲೆಟರ್ನ ತಲುಪಿಸೋದು ಒಂದೇ ಬಾಕಿ. ನಂತರ ಈ ಕಡೆ ಮಾನ್ಯತೆ ಅವ್ರಿಗೆ ಮಗಳು ಫೋನ್ ಮಾಡಿದ್ರು, ಮಗಳು ಯಾವಾಗ ಸರಿಯಾಗಿ ರೆಸ್ಪಾಂಡ್ ಮಾಡಲಿಲ್ವೋ ಆಗ ಅವ್ರಿಗೆ ಅನುಮಾನ ಬರುತ್ತೆ. ಏನದು, ನನ್ನ ಮಗಳು ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ ಅಂದರೆ ಇನ್ನೂ ಅಲ್ಲಿ ಸರಿಯಾಗಿ ಕೆಲಸ ಮಾಡ್ತಿಲ್ವ, ನನ್ನ ಮಗಳು ಇಷ್ಟೊತ್ತಿಗಾಗಲೇ ಕೆಯಿಂದ ಬೇಸತ್ತು ಹೋಗಬೇಕಿತ್ತಲ್ವ, ಹಾಗಿದ್ರೆ ಅಲ್ಲಿ ಏನಾಗ್ತದೆ ಅಂತ ಅಂದ್ಕೊಂಡಿದ್ದೆ. ಫೈನಲಿ ರಾಮಾಚಾರಿ ಮನೆಗೆ ಬಂದಿದ್ದಾರೆ. ಬರ್ತಿದ್ದಾಗೆ ವೈಶ್ವಕ ಹೆವಿ ಡ್ರಾಮಾ ಮಾಡ್ತಿದ್ದಾರೆ. ಯಾರು ನಿಮ್ಮನ್ನ ಇಲ್ಲಿ ಕರೆದಿತ್ತು, ಔತಣ ಕೊಟ್ಟು ಕರೆದಿದ್ವಾ, ಇಲ್ಲಿಗೆ ಯಾಕೆ ಬಂದಿದ್ಯಾ, ಹೋಗ್ತಾ ಇರೋ ಇಲ್ಲಿಂದ, ನಿನ್ನಿಂದ ನನ್ನ ಮಾವ ಸಾವಿನ ಬದುಕಿನ ನಡುವೆ ಹೋರಾಡಿ ಹೀಗೆಗೂ ಜೀವಂತವಾಗಿದ್ದಾರೆ, ಈಗಲೂ ಕೂಡ ನೆಮ್ಮದಿ ಹಾಳು ಮಾಡೋಕ್ಕೆ ಬಂದಿದ್ಯಾ, ಏನು ಸಂಬಂಧ ಇದೆ ಅಂತ ಇಲ್ಲಿಗೆ ಬಂದಿದ್ಯಾ ಅಂತ ಬೈತಿದ್ದಾಳೆ. ಅಷ್ಟರಲ್ಲಿ ಈ ಕಡೆ ಚಾರು ಮತ್ತು ಜಾನಕಿ ಅವ್ರು ಬರ್ತಾರೆ. ಚಾರು ಬಂದಿದ್ದೆ, ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂದಾಗ, ಅದು ಬೇಬಿ ದಯವಿಟ್ಟು ನನ್ನ ಮಾತು ಕೇಳುವ ಅಂದಾಗ, ನಿನ್ನ ಮಾತನ್ನು ತುಂಬ ಬಾರಿ ಕೇಳಿ ಸಾಕಾಗಿದೆ, ಯಾವುದೇ ರೀತಿ ಯೂಸ್ ಇಲ್ಲ, ನೀನು ಯಾವತ್ತೂ ಕೂಡ ಬದಲಾಗೋ ಚಾತಿನೇ ಅಲ್ಲ, ನನ್ನ ಗಂಡನ ಮನೆಗೆ ನನ್ನ ಮಾವಂಗೆ ತೊಂದರೆ ಮಾಡಿರೋ ನಿನಗೆ ಯಾವ ಯೋಗ್ಯತೆ ಇದೆ ಅಂತ ಇಲ್ಲಿಗೆ ಬಂದಿದ್ಯಾ. ನಿಜ ಹೇಳಬೇಕು ಅಂದರೆ ನನ್ನ ಗಂಡ ನಿನ್ನ ನೋಡಿದ್ರೆ ಖಂಡಿತ ಸುಮ್ಮನಿರೋದಿಲ್ಲ. ಅವ್ನ ಕೋಪಕ್ಕೆ ಕಾರಣ ಆಗಿ ಮಾಡಬಾರ್ದನ್ನು ಮಾಡಿಸ್ಕೋಬೇಡ, ಅವಮಾನ ಮಾಡಿಸ್ಕೋಬೇಡ, ಇಲ್ಲಿಂದ ಹೊರಟೋಗ್ಬಿಡು. ನನ್ನ ಗಂಡ ಯಾವತ್ತೂ ನೀನು ಮಾಡಿರೋ ಕೆಲಸಕ್ಕೆ ಸರಿಯಾಗಿ ಶಾಸ್ತಿ ಮಾಡಬೇಕಿತ್ತು, ಆದರೆ ಅವ್ನು ಮಾಡ್ದೆ ತಪ್ಪು ಮಾಡಿಬಿಟ್ಟ ಅಂತ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಈ ಕಡೆ ಕೆ ಬಂದೇ ಬಿಡ್ತಾನೆ. ಅತ್ತೆ ಬನ್ನಿ ಒಳಗಡೆ ಅಂತ ಹೇಳ್ತಿದ್ದಾಗೆ ಚಾರುಗೆ ಶಾಕ್ ಆಗ್ತದೆ. ನಂತರ ಈ ಕಡೆ ಸುಮ್ಮನೆ ಹೋಗ್ತಾರೋ, ಒಳಗಡೆ ಬರೋದಲ್ಲ, ಹೆಜ್ಜೆ ಕೂಡ ಇಟ್ಕೊಡ್ದು ನೀನು ಅಂತಿದ್ದಾಗೆ, ಏನು ರೀ ಅಮ್ಮ ಮನೆಗೆ ಬಂದಿದ್ದಾರೆ, ಮನೆಯಿಂದ ಆಚೆ ಹೋಗಿ ಅಂತಿದ್ರಲ್ಲ, ಅವ್ರು ನಮ್ಮ ಅತ್ತೆ, ಮನೆ ಒಳಗಡೆ ಕರಿಬೇಕಾಗಿರೋದು ನಮ್ಮ ಧರ್ಮ, ಬನ್ನಿ ಅತ್ತೆ ನೀವು ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋಗ್ತಿದ್ದಾಳೆ. ಈ ಕಡೆ ಕೆ ಚಾರುಗೆ ಫುಲ್ ಶಾಕ್ ಆಗ್ತದೆ. ನಂತರ ಈ ಕಡೆ ಮಾನ್ಯತವರು ಒಳಗಡೆ ಬಂದಿದ್ದೆ. ನಾರಾಯಣ ಶಾಸ್ತ್ರಿಗಳ ಕಾಲ ಹತ್ರ, ದಯವಿಟ್ಟು ಶಾಸ್ತ್ರಿಗಳೇ ನನ್ನನ್ನು ಕ್ಷಮಿಸ್ಬಿಡಿ, ನನ್ನಿಂದ ತುಂಬಾ ದೊಡ್ಡ ತಪ್ಪಾಗೋಯ್ತು ಅಂತ ಕೇಳ್ಕೊತಿದ್ದಾರೆ. ನಂತರ ಈ ಕಡೆ ಕಡೆ ಕಣ್ಣನ್ನು ಹೊಡೆದು ಹೇಗಿದೆ ನಾಟಕ ಅಂತ ತೋರಿಸ್ತಿದ್ದಾರೆ. ಇದನ್ನು ಶಾಸ್ತ್ರಿಗಳು ಅಬ್ಸರ್ವ್ ಮಾಡೇ ಬಿಡ್ತಾರೆ. ಈ ಕಡೆ ನಿನ್ನ ನಾಟಕ ಸಾಕು, ಎವಿಡೆಂಟಾಗಿ ಗೊತ್ತಾಗ್ತದೆ ನೀನು ನಾಟಕ ಮಾಡ್ತಿದ್ಯಾ ಅಂತ, ಏನೋ ಇಂಟೆನ್ಷನ್ ಇಟ್ಕೊಂಡೇ ಬಂದಿದ್ಯಾ ನೀನು, ಮೊದಲು ಇಲ್ಲಿಂದ ಆಚೆಗೆ ಹೋಗ್ತಾ ಇರುವಂಥ ಅಮ್ಮನ್ನೇ ದೂರ್ತಿದ್ದಾಳೆ ಚಾರು. ಫೈನಲಿ ಇಲ್ಲಿ ಶಾಸ್ತ್ರಿಗಳಿಗೆ ಗೊತ್ತಾಗೋಯ್ತು, ಇಲ್ಲಿ ಆಡ್ತಿರೋ ನಾಟಕ ಮಾನ್ಯತಾ ವೈಶ್ವಾಕ ಹಾಗೆ ಬಂದಿರೋ ಭೂತ ಅಂತ. ಫೈನಲಿ ಇಲ್ಲಿ ಏನೋ ಆಗ್ತದೆ ಅನ್ನೋದು ಶಾಸ್ತ್ರಿಗಳಿಗೆ ಗೊತ್ತಾಗ್ತದೆ. ಆ ಕಡೆಯಿಂದ ಸಹ ಕೈದಿ ತಮ್ಮ ಫ್ರೆಂಡ್ಗೆ ಕೊಟ್ಕೊಳ್ಸಿರೋ ಲೆಟ್ರನ್ನ ತಗೊಂಡು ಫೈನಲಿ ಅಡ್ರೆಸ್ನ ಹುಡ್ಕೊಂಡು ಚಾರು ಮನೆಗೆ ಬಂದಿದ್ದಾರೆ. ಆ ಒಂದು ಲೆಟ್ರ್ ಚಾರು ಕೈಗೆ ಸೇರುತ್ತಾ. ಈ ಕಡೆ ಮಾನ್ಯತಾ ನಾಟಕ ಚಾರು ಮುಂದೆ ಬಟ್ ಬಯಲಾಗುತ್ತಾ. ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದು ನಾವು.